ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅದಕ್ಕೆ ನಿನ್ನ ದಡ್ಡಿ ಅಂತ ಹೇಳೋದು. ಅದ್ಯೋನ್ ಸರಿಯಾಗಿ ಹೇಳು ರಾಧ. ಮೊದಲೇ ಟೆನ್ಷನ್ ಆಗಿ ನನ್ನ ತಲೆ ಓಡ್ತಿಲ್ಲ. ಕೂಲ್ ಅಮ್ಮ. ಸ್ನೇಹನ ಅತ್ತೆ ಇನ್ನು ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಇನ್ನು ಅವಳು ಬಸ್ರಿ ಅನ್ನೋದನ್ನ ಒಪ್ಕೋತಾರ? ಹೌದಲ್ವಾ? ಅಂದಮೇಲೆ ಅಸಲಿ ಆಟ ಈಗ ಶುರುವಾಗುತ್ತೆ. ಅತ್ತೆಗೆ ಗಾಳ ಹಾಕೋದಕ್ಕೆ ಇದೆ ಸರಿಯಾದ ಸಮಯ. ಹೇಗೂ ಕಂಟಿ ಮಾವನು ಮನೇಲಿಲ್ಲ. ಈ ಅವಕಾಶನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಸರಿ, ಏನಾರ ಭರ್ಜರಿಯಾಗಿ ಪ್ಲಾನ್ ಮಾಡು ರಾಧ. ಅದು ಫೋನ್ ಹೋಯ್ತಾ ಇಲ್ಲ. ಸ್ವಾಮಿಗಳೇ ಫೋನ್ ಮಾಡೋ ಗಂಟ ನಾ ಕಾಯ್ಬೇಕನ್ಸತ್ತೆ. ಸಾರಿ ಪುರ್ಸಿ. ಸಾರಿನಾ? ಯಾಕೆ? ನನ್ನಿಂದ ಸುಮ್ಮನ್ ಕ್ಲಾಸ್ ಮಿಸ್ ಆಯ್ತಲ್ಲ, ಅದಕ್ಕೆ. ಪಾಪ ಸುಮ್ಮ ಇನ್ನೂ ಕಾಲೇಜ್ಗೂ ಬಂದಿಲ್ಲ. ಬಸ್ ಮಿಸ್ ಆಯ್ತೋ ಏನೋ. ಅದಕ್ಕೆ ನೀನ್ಯಾಕೆ ಸಾರಿ ಕೇಳಬೇಕು? ದಿನ ಅವಳನ್ನ ತಾನೇ ಕರ್ಕೊಬತ್ತೀನಿ. ಇವತ್ತೊಂದಿನ ನಿನ್ನ ಕರ್ಕೊಬಂದೆ. ಅದಕ್ಕೆ ಅವಳೇನೋ ಅನ್ಕೊಳಕ್ಕಿಲ್ಲ. ಸೋ ನೈಸ್ ಆಫ್ ಯು. ಆದರೆ ಸುಮ್ಮ ಬೇಜಾರು ಮಾಡ್ಕೊಂಡ್ರೆ? ಯಾರು? ನಮ್ಮ ಸುಮಾನ? ಹೇ, ಚಾನ್ಸೇ ಇಲ್ಲ. ಅವಳು ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ಲ. ಅವಳು ಅರ್ಥ ಮಾಡ್ಕೊತಾಳೆ. ಅರ್ಥ ಮಾಡ್ಕೊತಾಳೆ. ನಿಮ್ಮ ಅಕ್ಕ ಅಲ್ವಾ? ಸುಮ ಬಂದ್ಲು. ಸುಮಾ, ಸಾರಿ ಸುಮಾ. ಶಿವಾನಿನ ನನ್ನ ಜೊತೆ ಕರ್ಕೊಬರೋದನ್ನ ನಿಂಗೆ ಮುಂಚಿತವಾಗಿ ಹೇಳೋಕ್ಕಾಗಲಿಲ್ಲ. ಸಾರಿ ಸುಮ, ನನ್ನಿಂದ ನೀನು ಕ್ಲಾಸ್ ಮಿಸ್ ಮಾಡ್ಕೊಳ್ಳೋ ಹಾಗಾಯಿತು. ಕ್ಲಾಸ್ ಮಿಸ್ ಮಾಡ್ಕೊಂಡೆ ಅಂತ ಯೋಚನೆ ಮಾಡಬೇಡ. ನಾನು ನಿನಗೆ ನೋಟ್ಸ್ ಕೊಡ್ತೀನಿ. ಬೇಕಾಗಿಲ್ಲ. ಯಾಕೆ ಸುಮ? ನಿನ್ನ ನೋಟ್ಸ್ ನನಗೆ ಬೇಕಾಗಿಲ್ಲ. ಸುಮಾ, ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ಯಾ? ಅವಳು ಸಾರಿ ಕೇಳ್ತಾವಳೆ, ನೋಟ್ಸ್ ಕೊಡ್ತೀನಿ ಅಂತವಳೆ. ಆದರೂ ಹಿಂಗೆ ಮಾತಾಡ್ತಾರಾ? ಕುರ್ಸಿ, ನೀನು ಈಗ ಈ ಕಾಲೇಜ್ಗೆ ಸೇರ್ಕೊಂಡಿದ್ಯಾ. ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹುಷಾರು. ನನಗೆ ಗೊತ್ತಿತ್ತು ಪುರ್ಸಿ, ಇದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ಸಾಕು, ಇಷ್ಟೊಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮಾ, ಹೋಗ್ಲಿ ಬಿಡು ಪುರ್ಸಿ. ಸುಮಂಗೆ ಮುಂಚೆಯಿಂದನೂ ನಾನು ಕಂಡ್ರೆ ಆಗಲ್ಲ. ಯಾಕೆ ಸುಮಾ? ನನಗೆ ನಿನ್ನ ಫ್ರೆಂಡ್ ಆಗೋ ಯಾಕೆ ಕ್ವಾಲಿಟೀಸು ಇಲ್ವಾ? ಇಷ್ಟು ದಿನ ನಿನ್ನ ಬಗ್ಗೆ ತಿಳ್ಕೊಳ್ದೆ ನಿನಗೆ ಹರ್ಟ್ ಆಗೋಗಿ ಮಾತಾಡಿದ್ದೀನಿ. ಆದರೆ ನಿನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾದ ಮೇಲೆ ಅವಾಗ ತುಂಬ ಬೇಜಾರಾಯಿತು. ಬೇಜಾರಾಗುವಂಥದ್ದು ನಮ್ಮ ಫ್ಯಾಮಿಲಿಲಿ ಏನಾಗಿದೆ? ಅದೇ ನಿಮ್ಮಪ್ಪ ನಿಮ್ಮ ಅಮ್ಮನ ಬಿಟ್ಟು ಪುರ್ಸಿಯವ್ರ ಅಮ್ಮನ ಮದುವೆ ಆಗಿದ್ದ ವಿಷಯ ಗೊತ್ತಾಯಿತು. ತುಂಬ ಬೇಜಾರಾಯಿತು. ಸೋ ಸ್ಯಾಡ್ ಆಫ್ ಯು. ಐ ಆಮ್ ಸಾರಿ. ನೀನು ಸ್ಯಾಡ್ ಆಗೋವಂಥದ್ದು ಏನೂ ಆಗಿಲ್ಲ. ನಾವು ಅಪ್ಪ ಅನ್ನೋ ಹೆಸರಿಲ್ದೇನೆ ತುಂಬ ಚೆನ್ನಾಗಿ ಬೆಳೆದಿದ್ದೀವಿ. ಸೊ ನೀನು ನಮ್ಮ ಫ್ಯಾಮಿಲಿ ವಿಷಯದಿಂದ ದೂರ ಇದ್ದರೆ ತುಂಬ ಒಳ್ಳೆಯದು. ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಯಾವುದೇ ಅಪ್ಪ ಆದರೂ ತನ್ನ ಮಕ್ಕಳನ್ನ, ತನ್ನ ಹೆಂಡತಿನ ಬಿಟ್ಟು ಸಾಕು. ಯಾಕೆ ಸುಮಾ? ಅವಳೇನು ಹೇಳ್ತಾವಳೆ ಅಂತ ಹಿಂಗೆ ಆಡ್ತಾ ಇದೆಯಾ? ನನ್ನಿಂದ ನೀವಿಬ್ರು ಬೇಜಾರು ಮಾಡ್ಕೊಳ್ಳೋ ಹಾಗಾಯಿತು. ನಾನು ಈಗಲೇ ಸುಮ್ಮನ ಹತ್ರ ಹೋಗಿ ಸಾರಿ ಕೇಳಿ ನೀವಿಬ್ರು ಮೊದಲಿನ ಥರ ಮಾತಾಡೋ ಹಾಗೆ ಮಾಡ್ತೀನಿ. ನಿಂತ್ಕೋ ಶಿವಾನಿ, ನೀನೊಂದು ಸಾರಿ ಕೇಳ್ಬೇಡ. ಆಗ್ಲಿಂದ ನೋಡ್ತೀವಿ ನೀನು ಅಷ್ಟೊಂದು ಸಾರಿ ಕೇಳಿದ್ರು ನಿನ್ನ ಮ್ಯಾಕ್ ಸಿಟ್ ಮಾಡ್ಕೊಂಡೆ ಮಾತಾಡ್ತಾವಳೆ. ಹೋಗ್ಲಿ ಬಿಡು. ಸ್ವಾಮಿಗಳಿಗೆ ಇನ್ನೊಂದು ಕಿತಾಬ್ ಫೋನ್ ಮಾಡ್ತೀನಿ. ಮಾವಯ್ಯ, ಅವರು ಟ್ರಾವೆಲಿಂಗಲ್ಲಿ ಇರ್ತಾರೆ. ಸುಮ್ಮನೆ ಯಾಕೆ ಅವನ್ನ ಡಿಸ್ಟರ್ಬ್ ಮಾಡೋದು? ಈ ವಿಷಯ ಕೇಳಿದ್ರೆ ಅವನು ಸಾನೆ ಖುಷಿ ಪಡ್ತಾನೆ. ಮಾವಯ್ಯ, ಅವ್ರು ಬಂದ್ಮೇಲೆ ಅವ್ರಿಗೆ ವಿಷಯ ತಿಳಿಸಿದ್ರೆ ಆಯಿತು.
ಈಗ ಅವ್ರಿಗೆ ವಿಷಯ ಗೊತ್ತಾದರೆ ಅವ್ರ ಮನಸ್ಫೂರ್ತಿ ದರ್ಶನನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಮಾವಯ್ಯ, ಈಗ ಯಾರಿಗೂ ಏನೂ ಹೇಳೋದು ಬೇಡ. ಅಯ್ಯೋ ಕೂಸೆ, ನೀವಿಬ್ರು ಏನು ತಪ್ಪು ಮಾಡಿಲ್ಲ, ಯಾಕೆ ಇಟ್ಟೊಂದು ಮುಜುಗರ ಪಡ್ಕೋತೀಯ? ನೀವು ತಂದೆ ತಾಯಿ ಆಯ್ತಾ ಇರೋ ವಿಷಯ ಈ ಮನೆಗೆ ಸಂಭ್ರಮ. ಇದನ್ನ ಹೆಂಗ್ ಮುಚ್ಚೋಡಕ್ಕಾಯ್ತದೆ ಇವಳು? ಹೌದು, ಪುಟ್ಟಕ್ಕನ್ಗೆ ಈ ವಿಷಯ ತಿಳಿಸಿದೇನವ? ಇಲ್ಲ ಇಲ್ಲ, ಈಗ ಬೇಡ ಮಾವಯ್ಯ. ಅವರು ವಾಪಸ್ ಬಂದಮೇಲೆ ಇಬ್ರಿಗೂ ಒಟ್ಟಿಗೆ ಹೇಳ್ತೀನಿ. ನನ್ನ ಮಗಳು ವಿಷಯದಾಗೆ ತಪ್ಪಿದ ಸಂತೋಷ ಈಗ ನನ್ನ ಸೊಸೆ ಮುಖಾಂತರ ಬರ್ತಾ ಇದೆ. ಹೊಸು, ನಿನ್ಗಿದ್ರಾಗೆ ಸಂತೋಷ ಅಲ್ವೇ? ನೋಡು, ನನ್ನ ಮಗಳಿಗೂ ಖುಷಿನೇ, ನಮ್ಮ ಮನೆಗೆ ವಾರಸ್ತಾರ ಬರ್ತಾನೆ ಅಂತ. ಇದನ್ನ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಹೊಸು, ನಮ್ಮ ನೆಂಟ್ರಿಗೆಲ್ಲ ಫೋನ್ ಮಾಡಿ ವಿಷಯ ತಿಳಿಸ್ಬಿಡವ್ವ. ಊರವ್ರಿಗೆಲ್ಲ ಸಿಹಿ ಹಂಚಿ ಮನೆ ದೇವ್ರಿಗೆ ಅಭಿಷೇಕಕ್ಕೆ ತಯಾರಿ ಮಾಡಬೇಕು. ಮಾವಯ್ಯ, ನಂಗೆ ಯಾಕೋ ನೀವು ತುಂಬ ಅರ್ಜೆಂಟ್ ಮಾಡ್ತಿದ್ದೀರಾ ಅನಿಸ್ತಿದೆ. ನೀನು ಯಾಕೆ ಹಿಂಗೆ ಆಡ್ತೀಯ ಅಂತ ನನಗೆ ಗೊತ್ತಾಯ್ತು ಬಿಡು. ನನ್ನ ಬಂಗಾರ, ನೀನು ಬಸ್ರಿ ಅಂತ ತಿಳಿದ ಮ್ಯಾಕನು ಒಂದು ಮಾತಾಡ್ತಿಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ವಸಿ, ಸಮಯ ಕೊಡವ, ಅವಳಿಗೂ ನನ್ನಂಗೆ ಖುಷಿನ ಸಂಭ್ರಮ ಪಡೋಕೆ ಬರ್ತಿಲ್ಲ ಅನ್ಸೈತೆ. ಅದೇನೋ ಆಗ್ಲಿಂದ ಜ್ವರಾಗಿ ಮಾತಾಡ್ತಿದ್ದೀರಾ? ಅದೇ ನಮ್ಮ ಹೊಸುಗೆ ಮನೆ ದೇವರಿಗೆ ಅಭಿಷೇಕ ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಅದೆಲ್ಲ ಏನು ಬೇಕಾಗಿಲ್ಲ. ಈ ಮನೆಯಾಗೆ ಮತ್ತೆ ಮಗು ನಗೋದ್ ಸದ್ದು ಕೇಳಬೇಕು ತಾಯಿ, ಕೇಳಬೇಕು. ಕತ್ನಾಗಿರೋ ಸರ ಎಳಿಯಕ್ಕೆ ಪುಟ್ಕೈ ಬಂದೇ ಬತ್ತೈತೆ. ಅವ್ವ, ಏನೋ ಮಾತಾಡ್ಬೇಕಂತ ಕರ್ಸ್ಬಿಟ್ಟು ಹಿಂಗೆ ಸುಮ್ಕೆ ಕೂತಿದ್ಯಲ್ಲ, ಏನು ವಿಷಯ ಅವ? ಈ ಸಿಯನ ನಿನ್ಗೆ ಮತ್ತೆ ಜ್ಞಾಪಿಸ್ಬೇಕು ಅಂತ ಯೋನಿಲ್ಲ ಅಲ್ವೇ? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾವ? ಮನೆಯಾಗಿ ಏನ್ ನಡೀತೈತೆ ಅನ್ನೋದು ನಿನ್ಗೆ ಅರ್ಥ ಆಗೈತೆ ಅಲ್ವಾ? ಬಂಗಾರ, ಅದೇನು ಅಂತ ನೇರವಾಗಿ ಹೇಳು. ಈ ಮನೆಯಾಗ ವಸು ಅವಳೆ, ರಾಧಾ ಅವಳೆ. ರಾಧಾ ನಿನ್ನ ಮದುವೆ ಆಗ್ಬೇಕು ಅಂತ ಆಸೆ ಹೊತ್ಕೊಂಡು ಬಂದು ಈಗ ಆರೋಗ್ಯ ಕೆಡ್ಸ್ಕೊಂಡು ಕುಂತಾವಳೆ. ಇನ್ನು ವಸು ಮದುವೆ ಆಗಿದ್ರುವೆ ಸಂಸಾರ ನಡೆಸೋ ಭಾಗ್ಯ ಇಲ್ದಂಗೆ ತವ್ರ ಮನೆಯಲ್ಲೇ ಕುಂತ್ಕೊಂಡವಳೆ. ಈ ಇಬ್ರು ಹೆಣ್ಮಕ್ಳ ಜೀವನದಾಗೂ ಈಗ ಕೊರಗೈತೆ. ಬಂಗಾರ, ಅದು ನನ್ಗೆ ಗೊತ್ತೈತೆ. ಗೊತ್ತಿರೋ ವಿಷಯನ ಇನ್ನೊಂದ್ಕಿಂತ ಸರಿಯಾಗಿ ತಿಳಿಸುಮ ಅಂತಲೇ ನಿಂತವ ಮಾತಾಡ್ಬೇಕು ಅಂದಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.